ಮರಣಕ್ಕೆ ಕಳಪೆ ಗುಣಮಟ್ಟದ ಔಷಧ ಸಂಬಂಧ ಕರ್ನಾಟಕ ಎಚ್ಚರಿಕೆ, ತನಿಖೆಗಳ ಕರೆಗಳು. ಹಲೋ ಮತ್ತು ಶುಭ ಸಂಜೆ. ನೀವು ಡಿಸಿ ನ್ಯೂಸ್ ಕನ್ನಡವನ್ನು ವೀಕ್ಷಿಸುತ್ತಿದ್ದೀರಿ. ನಾನು ದೀಪಿಕಾ ಮತ್ತು ಈಗ ಇತರ ಸುದ್ದಿಗಳನ್ನು ನೋಡೋಣ. ಕರ್ನಾಟಕದಲ್ಲಿ ತಾಯಂದಿರ ಮರಣಗಳ ಬಗ್ಗೆ, ಬಳಸಿದ ಔಷಧಿಗಳ ಬಗ್ಗೆ ಎದ್ದಿದ್ದಿರುವ ಸಮಸ್ಯೆಗಳು. ಪ್ರಸ್ತುತ ಕರ್ನಾಟಕ ರಾಜ್ಯವು ಹೆರಿಗೆ ಸಮಯದಲ್ಲಿ ಕೆಲವು ತಾಯಂದಿರು ಸಾವನ್ನಪ್ಪಿಸಿದ ನಂತರ ಕೋಪ ಮತ್ತು ಹತಾಶೆಯಿಂದ ವ್ಯವಹರಿಸುತ್ತಿದೆ. ಇದನ್ನು ಅನೇಕರು ಟ್ರ್ಯಾಂಪೆಡ್ ಎಂಬ ಬ್ರ್ಯಾಂಡ್ ಮಾಡಿದ್ದಾರೆ. ಮಾನವನ ಬಳಕೆಗೆ ಯೋಗ್ಯವಾದ ಔಷಧಗಳನ್ನು ತೆರೆಗೊಳಿಸುವುದು ಕೇಂದ್ರೀಯ ಪ್ರಯೋಗ ಆಗಿಯೂ ಇದನ್ನು ಟ್ರ್ಯಾಂಪೆಡ್ ಡ್ರಗ್ ಎಂದು ಕರೆಯುವುದು ತೆರವುಗೊಳಿಸಿದೆ ಎಂದು ರಾಜ್ಯ ಸರ್ಕಾರ ಹೇಳುತ್ತಿದೆ. ಸಮಸ್ಯೆಯು ವಿಕಾಸಗೊಂಡಿತ್ತು. ಇದು ಔಷಧಗಳ ಸುರಕ್ಷತೆಗೆ ಮತ್ತು ಅಂತಹ ಸಂದರ್ಭಗಳನ್ನು ನಿಯಂತ್ರಿಸುವ ವ್ಯವಸ್ಥೆಗಳ ಮೇಲೆ ಆತಂಕವನ್ನು ಉಂಟುಮಾಡುತ್ತದೆ. ಈ ಕುರಿತು ತನಿಖೆ ನಡೆಸುವಂತೆ ಸ್ಥಳೀಯ ಅಧಿಕಾರಿಗಳಿಗೆ ಆದೇಶ ನೀಡಿದ ಡ್ರಗ್ ಎಲ್ಲಿಂದ ಬಂತು, ತನಿಖೆಯನ್ನು ಸ್ಥಿತಿ ಏನು ಎಂದು ಜನ ಕೇಳುತ್ತಿದ್ದಾರೆ. ಇಂತಹ ಮಾರಣಾಂತಿಕ ಸಂದರ್ಭಗಳನ್ನು ಸಂಭವಿಸಿದಂತೆ ತಡೆಯಲು ಫಾರ್ಮಾ ವಲಯದ ಉದ್ಯಮಕ್ಕೆ ಹೇಗೆ ಉತ್ತಮವಾದ ಕಾನೂನುಗಳನ್ನು ವಿಧಾನಗಳ ಅಗತ್ಯವಿದೆ ಎಂಬುದರ ಕುರಿತು ಇದು ಗಮನ ಸೆಳೆಯುತ್ತದೆ. ಪ್ರಶ್ನೆಯಲ್ಲಿರುವ ಸಾವುಗಳನ್ನು ಮತ್ತು ಔಷಧವು ಕರ್ನಾಟಕದ ಇತ್ತೀಚಿನ ವಿವಿಧ ಭಾಗಗಳಿಗೆ ಹೆರಿಗೆಯಲ್ಲಿ ಸಮಯದಲ್ಲಿ ಅಂತಹ ನಂತರದ ತಾಯಿಯ ಮರಣಗಳ ಬಗ್ಗೆ ಹಲವಾರು ಮೂಲಗಳು ಬಂದಿವೆ. ಅದರಲ್ಲಿ ಕುಟುಂಬಗಳು ನಿರ್ದಿಷ್ಟ ಚುಚ್ಚುಮದ್ದಿನ ಔಷಧಗಳನ್ನು ಗಮನಿಸಿದ್ದಾರೆ. ಪ್ರಶ್ನಾರ್ಹ ಔಷಧವು ಹೊಸ ತಾಯಂದಿರಲ್ಲಿ ರಕ್ತಸ್ರಾವವನ್ನು ತಪ್ಪಿಸಲು ಸಾಮಾನ್ಯವಾಗಿದೆ, ಆದರೆ ಕಾರ್ಮಿಕರ ಗಂಭೀರ ಕುಡುಕು ಎಂದು ಹೇಳಲಾಗುತ್ತದೆ. ಈ ಔಷಧಿಯನ್ನು ಮಹಿಳೆಯರಿಗೆ ನೀಡಿದ ನಂತರ ಹಲವಾರು ಸಾವುಗಳನ್ನು ವರದಿಯಾದಾಗ ಅಧಿಕಾರಿಗಳು ಆತಂಕಗೊಳ್ಳಲಾಗಿದ್ದಾರೆ. ಪ್ರಾಥಮಿಕ ತನಿಖೆಗಳು ಪ್ರಶ್ನೆಯಲ್ಲಿರುವ ಔಷಧವು ಸುರಕ್ಷತೆ ಮತ್ತು ಪರಿಣಾಮಕಾರಿತ್ವದ ಯಾವುದೇ ಗುಣಮಟ್ಟವನ್ನು ಹೊಂದಿರುವುದಿಲ್ಲ ಎಂದು ತೋರಿಸಿದ್ದಾರೆ. ರಾಜ್ಯದಲ್ಲಿ ಕನಿಷ್ಠ 6 ಮಹಿಳೆಯರ ಸಾವಿಗೆ ಸಂಬಂಧಿಸಿದಂತೆ ಕಳಪೆ ಗುಣಮಟ್ಟದ ಔಷಧವನ್ನು ಚಲಾವಣೆಗೆ ತಂದಿದ್ದಕ್ಕಾಗಿ ಔಷಧ ತಯಾರಕರ ವಿರುದ್ಧ ಔಪಚಾರಿಕ ದೂರು ದಾಖಲಿಸಲಾಗಿದೆ ಎಂದು ಕರ್ನಾಟಕದ ಆರೋಗ್ಯ ಸಚಿವರು ಎಚ್ಚರಿಕೆ ನೀಡಿದ್ದಾರೆ. ಔಷಧ ಅನುಮೋದನೆಯ ಪ್ರಕ್ರಿಯೆಯಲ್ಲಿ ಕೇಂದ್ರ ಪ್ರಯೋಗಾಲಯದ ಒಟ್ಟಾರೆ ಕಾರ್ಯ ಚಲಾವಣೆಗೆ ಅನುಕೂಲವಾದ ಔಷಧವನ್ನು ಶುದ್ಧೀಕರಿಸುವ ಜವಾಬ್ದಾರಿಯನ್ನು ವಹಿಸಿಕೊಂಡ ಕೇಂದ್ರೀಯ ಪ್ರಯೋಗಾಲಯವು ಔಷಧವು ಉತ್ತಮ ಗುಣಮಟ್ಟದಲ್ಲಿದೆ ಎಂದು ಹೇಳಿ ಒಪ್ಪಿಗೆ ನೀಡಿದ್ದಾರೆ ಎಂದು ಬಹಿರಂಗಪಡಿಸಿರುವುದು ವಿವಾದವನ್ನು ಉಲ್ಬಣಗೊಳಿಸಿದೆ. ಪ್ರಯೋಗಾಲಯವು ಭಾರತೀಯ ಆಸ್ಪತ್ರೆಯಲ್ಲಿ ಹೆಚ್ಚಿನ ಮಿತಿ ಮೀರಿದ ಬಳಕೆಯಲ್ಲಿರುವ ಒಂದು ಔಷಧ ಸಂದರ್ಭಗಳನ್ನು ಹೊಂದಿದೆ ಎಂದು ವರದಿ ಮಾಡಿದೆ ಮತ್ತು ಯಾವುದೇ ಅಪಾಯಗಳನ್ನು ಮುನ್ಸೂಚನೆ ಯಾವುದೇ ಸ್ಥಾಪನೆಯೊಂದಿಗೆ ಅದನ್ನು ಮಾರಾಟ ಮಾಡಿದೆ. ಈ ಅನುಮೋದಿಸುವ ಪ್ರತಿಕ್ರಿಯೆಯು ಈಗ ಅಗತ್ಯಕ್ಕಿಂತ ಹೆಚ್ಚಿನ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತದೆ, ಏಕೆಂದರೆ ಭಾರತದಲ್ಲಿ ವೈದ್ಯಕೀಯ ಔಷಧಗಳು ಪರಿಸ್ಥಿತಿಯನ್ನು ನಿಯಂತ್ರಿಸುವ ಪರಿಶೀಲನೆ ಪ್ರಕ್ರಿಯೆಯ ಮೇಲೆ ನಿಯಂತ್ರಕ ಅಧಿಕಾರಿಗಳು ಸಡಿಲಲ್ಲಿ ಹೆಚ್ಚಿದೆ. ಔಷಧವನ್ನು ಅನುಮೋದಿಸುವ ಕೇಂದ್ರ ಪ್ರಯೋಗಾಲಯವು ಔಷಧವನ್ನು ಚಲಾವಣೆ ಮಾಡಲು ಹೆಚ್ಚಿನ ಸಾಮರ್ಥ್ಯ ಅಗತ್ಯವಿಲ್ಲ ಎಂಬಂತೆ ಕಾರ್ಯನಿರ್ವಹಿಸಿದ್ದು ತನಿಖೆ ನಡೆಸಬೇಕು ಎಂದು ರಾಜ್ಯ ಸರ್ಕಾರ ಒತ್ತಾಯಿಸಿದೆ. ಔಷಧವು ದೋಷಶೋಧಿತ ಎಂದು ಹೇಳಿದಾಗ ಅದು ಸುರಕ್ಷಿತ ಎಂದು ಏಕೆ ಭದ್ರತೆಯೊಂದಿಗೆ ಎಂಬುದನ್ನು ನಿರ್ಧರಿಸಲು ಈ ಬಗ್ಗೆ ಸಂಪೂರ್ಣ ತನಿಖೆ ನಡೆಸಬೇಕು ಆರೋಗ್ಯ ಸಚಿವರು ಮನವಿ ಮಾಡಿದ್ದಾರೆ ಎಂಬ ಆರೋಪಗಳಿವೆ. ಕರ್ನಾಟಕ ಸರ್ಕಾರ ಪ್ರತಿಕ್ರಿಯೆ ವೈದ್ಯಕೀಯ ಸರಬರಾಜು ಮತ್ತು ಪ್ರದೇಶದ ನಿವಾಸಿಗಳ ಮೇಲೆ ಸುರಕ್ಷತೆಯ ಅಪಾಯವಿರುವುದರಿಂದ ಕರ್ನಾಟಕ ಸರ್ಕಾರ ಮತ್ತು ಇತರ ನಾಗರಿಕರ ಶಿಬಿರಗಳಲ್ಲಿ ಯಾವುದೇ ಶಾಂತತೆಯನ್ನು ಉಳಿಸಿಕೊಂಡಿಲ್ಲ. ಪರಿಸ್ಥಿತಿಯನ್ನು ಸರಿಪಡಿಸಲು ಮತ್ತು ಇಂತಹ ಘಟನೆಗಳು ಮತ್ತೆ ಸಂಭವಿಸದಂತೆ ಕೇಂದ್ರ ಆರೋಗ್ಯ ಸಚಿವಾಲಯ ಮಧ್ಯಪ್ರವೇಶಿಸಬೇಕೆಂದು ರಾಜ್ಯವು ವಿನಂತಿಸಿದೆ. ಕರ್ನಾಟಕದ ಮುಖ್ಯಮಂತ್ರಿಗಳು ವಿಷಯವನ್ನು ಉದ್ದೇಶಿಸಿ ಮಾತನಾಡುವಾಗ ಪರಿಸ್ಥಿತಿಯಲ್ಲಿ ದೇಶದಲ್ಲಿ ವಿಫಲವಾದ ನಿಯಂತ್ರಣ ಕಾರ್ಯವಿಧಾನಗಳನ್ನು ಸೂಚಿಸುತ್ತೆ ವಿಪತ್ತು ಎಂದು ಕ್ಷಮಿಸಿದ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಈ ವಿಷಯವು ತಮ್ಮ ಆದ್ಯತೆಯ ಪಟ್ಟಿಯಲ್ಲಿದೆ ಎಂದು ಪ್ರದೇಶದ ಜನರಿಗೆ ಭರವಸೆ ನೀಡುತ್ತಿದ್ದಾರೆ ಎಂದು ಹೇಳಿದರು. ಮಹಿಳಾ ಉಲ್ಲಂಘನೆಯ ಪ್ರಕರಣದಲ್ಲಿ ಹೇಳಿರುವಂತೆ ಅಂತಹ ಸಂದರ್ಭಗಳಲ್ಲಿ ನಿಜವಾಗಿಯೂ ಅನ್ಯಾಯವಾಗಲು ಸಾಧ್ಯವಿಲ್ಲ. ಇಡೀ ರಾಜ್ಯ ಸರ್ಕಾರವು ಪ್ರಕರಣವನ್ನು ಅರ್ಹತೆ ತೆಗೆದುಕೊಳ್ಳುವುದಕ್ಕೆ ಪ್ರತಿಜ್ಞೆ ಮಾಡಿದೆ ಎಂದು ಸಂಬಂಧಿತ ಸಂಸ್ಥೆಗಳು ಪರಿಶೀಲಿಸಬೇಕೆಂದು ಒತ್ತಾಯಿಸಿತು. ರಾಜ್ಯ ಆರೋಗ್ಯ ಇಲಾಖೆಯು ಈ ಔಷಧಿ ಮತ್ತು ಇತರ ನಿರೀಕ್ಷಿತ ಸಂಬಂಧಿತ ಪ್ರಕರಣಗಳ ಕುರಿತು ಆರೋಗ್ಯ ರಕ್ಷಣೆಗೆ ನೀಡುವವರ ರಾಜ್ಯದಂತೆ ಸಮೀಕ್ಷೆ ಮತ್ತು ಮೌಲ್ಯಮಾಪನವನ್ನು ಪ್ರಾರಂಭಿಸಿದ್ದಾರೆ. ರಾಜ್ಯದೊಳಗಿನ ಸರ್ಕಾರಿ ಆಸ್ಪತ್ರೆಗಳು ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಂತಹ ಚಿಕಿತ್ಸೆಯಲ್ಲಿ ಬಳಸುವ ಎಲ್ಲ ವೈದ್ಯಕೀಯ ಉತ್ಪನ್ನಗಳು ಮತ್ತು ಸಾಧನಗಳ ಮೇಲೆ ಕೇಂದ್ರೀಕರಣೆ ಪೋರೆಬಲ್ ಕರ್ನಾಟಕ ವಿಶೇಷ ಕಾರ್ಯಪಡೆಯನ್ನು ಸಹ ರಚಿಸಿದೆ. ಈ ಕಾರ್ಯಪಡೆಯು ಕಡಿಮೆ ಗುಣಮಟ್ಟದ ಔಷಧಗಳನ್ನು ಮತ್ತು ಬಳಸದಂತೆ ಅಥವಾ ನೀಡದಂತೆ ಕೆಲವು ಕ್ರಮಗಳನ್ನು ಅನುಸರಿಸಬೇಕು ನೋಡಿಕೊಳ್ಳುತ್ತಿದ್ದೇವೆ. ಕಠಿಣ ನಿಯಮಗಳು ಮತ್ತು ಹೊಣೆಗಾರಿಕೆಗಳ ಕರೆಗಳು. ಆರೋಗ್ಯ ತಜ್ಞರು ಸೇರಿಕೊಂಡರೂ ನಾಗರಿಕ ಹಕ್ಕುಗಳನ್ನು ಪ್ರಚಾರಕರು ವಕಾಲತ್ತು ಮೂಲ ಕ್ಲೈಮ್ ಮಾಡುವ ಔಷಧೀಯ ಉದ್ಯಮದಲ್ಲಿ ಹೆಚ್ಚು ಕಠಿಣ ನಿಯಮಗಳನ್ನು ಮತ್ತು ಮೇಲ್ವಿಚಾರಣೆಗೆ ಕರೆ ನೀಡಿದ್ದಾರೆ. ಅಂತಹ ಘಟನೆಗಳು ಔಷಧಿಗಳ ಅನುಮೋದನೆಗಳ ಬಗ್ಗೆ ಹೆಚ್ಚಿನ ಸ್ಪಷ್ಟತೆಯ ಪ್ರಕಟಗೊಂಡಿಗೆ ಸರಿಯಾದ ಪರೀಕ್ಷೆ ತಪಾಸಣೆ ಮತ್ತು ಔಷಧಿಗಳ ಪ್ರಾಮಾಣೀಕರಣವನ್ನು ಹೊಂದಿರಬೇಕು ಎಂಬ ಅಂಶವನ್ನು ಮತ್ತೊಮ್ಮೆ ಒತ್ತಿ ಹೇಳುತ್ತೇವೆ ಎಂದು ಅವರಲ್ಲಿ
ಕೆಲವರು ಹೇಳಿದ್ದಾರೆ. ವೈದ್ಯಕೀಯ ಸಾಧನೆಗಳು, ವಿಶೇಷವಾಗಿ ಶಸ್ತ್ರಚಿಕಿತ್ಸೆ, ಹೆರಿಗೆಯ ಸಮಯದಲ್ಲಿ ಬಳಸಿದ ವೈದ್ಯಕೀಯ ಸಾಧನೆಗಳನ್ನು ಸೂಕ್ತವಾಗಿ ಪರೀಕ್ಷಿಸಲಾಗುವುದು ಮತ್ತು ಉತ್ತಮ ಗುಣಮಟ್ಟಲು ಹೊಂದಿದೆ ಎಂದು ಖಚಿತಪಡಿಸಿಕೊಳ್ಳಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒತ್ತಾಯಿಸುವ ಕಾರ್ಯಕರ್ತರು ಇಂತಹ ಹಕ್ಕುಗಳನ್ನು ಬೆಂಬಲಿಸುತ್ತಾರೆ. ದೇಶದ ಪ್ರತಿ ರಾಜ್ಯದಲ್ಲಿ ಆಸ್ಪತ್ರೆಗೆ ಮತ್ತು ಚಿಕಿತ್ಸಾಲಯಗಳಲ್ಲಿ ಬಳಕೆಯಾಗಿರುವ ಔಷಧಿಗಳ ತಪಾಸಣೆಗೆ 60ನೇ ಮತ್ತು ವ್ಯಾಪ್ತಿಯ ಮೇಲೆ ಪರಿಣಾಮ ಬೀರುವ ನಿಯಂತ್ರಣ ನೀತಿಗಳಲ್ಲಿ ಆಮೂಲಾಗ್ರ ಬದಲಾವಣೆಯನ್ನು ಅವರು ಬಯಸುತ್ತಾರೆ. ರೋಗಿಯು ಮತ್ತು ವೈದ್ಯಕೀಯ ಸಾಧನೆಗಳ ಸುರಕ್ಷತೆಗೆ ಸಂಬಂಧಿಸಿದಂತೆ ಕಠಿಣವಾದ ಹೊಣೆಗಾರಿಕೆಯ ವಿಧಾನವನ್ನು ಬಳಸಬೇಕು ಎಂಬುದು ಈ ಅಧಿಕಾರಿಗಳ ಸಾಮಾನ್ಯ ದೃಷ್ಟಿಕೋನವಾಗಿದೆ. ಉತ್ಪನ್ನಗಳು ಈಗಾಗಲೇ ಮಾರಾಟ ಹೊಂದುತ್ತಿರುವ ಪ್ರತಿಕೂಲ ಔಷಧ ಪ್ರತಿಕ್ರಿಯೆಗಳನ್ನು ಪತ್ತೆ ಹಚ್ಚಲು ಮತ್ತು ನಿರ್ವಹಿಸಲು ಮಾರ್ಕೆಟಿಂಗ್ ನಂತರದ ಕಣ್ಗಾವಲು ಸಮಾನವಾಗಿ ಮಹತ್ವದಾಗಿದೆ ಎಂದು ಹೇಳಲಾಗುತ್ತದೆ. ರಾಜಕೀಯ ಬದಲಾವಣೆಗಳು ಮತ್ತು ಸಾಮಾಜಿಕ ಪ್ರತಿಭಟನೆ. ಅಸುರಕ್ಷಿತ ಔಷಧಕ್ಕೆ ಕಾರಣವಾಗುವ ಸಾವುಗಳನ್ನು ಸೇರ್ಪಡೆಯ ಕರ್ನಾಟಕದಲ್ಲಿ ವಿರೋಧ ಪಕ್ಷಗಳು ಅನಕ್ಷಿತವಾಗಿ ವೈದ್ಯಕೀಯ ಅಭ್ಯಾಸಗಳಿಂದ ನಾಗರಿಕ ಜೀವಕ್ಕೆ ಅಪಾಯವನ್ನು ಉಂಟು ಮಾಡಿದೆ ಎಂದು ರಾಜ್ಯ ಸರ್ಕಾರವು ದೂಷಿಸುವುದರೊಂದಿಗೆ ರಾಜಕೀಯ ವ್ಯವಹಾರಗಳನ್ನು ಸ್ಪಷ್ಟಿಸಿದೆ. ರಾಜ್ಯ ಆರೋಗ್ಯ ಇಲಾಖೆಯು ಅವರಿಗೆ ವಿವರಣೆಗಳೊಂದಿಗೆ ಒದಗಿಸಬೇಕೆಂದು ಅವರು ಬಯಸುತ್ತಾರೆ. ಜೊತೆಗೆ ಅದರ ಖರೀದಿ ಪ್ರಕ್ರಿಯೆಗಳನ್ನು ಕಲಂಕುಷ ಪರೀಕ್ಷೆ ಮತ್ತು ಅಂತಹ ಔಷಧ ಅನುಮೋದನೆಯನ್ನು ಸಹ ಹಲವಾರು ಬಯಸುತ್ತಾರೆ. ಈ ವಿಷಯವು ಜನರೊಂದಿಗೆ, ವಿಶೇಷವಾಗಿ ಮಹಿಳಾ ಆರೋಗ್ಯ ಪ್ರತಿನಿಧಿಗಳು ಮತ್ತು ತಾಯಿ ಆರೋಗ್ಯ ತಜ್ಞರೊಂದಿಗೆ ಉತ್ತಮ ಸಂಪರ್ಕ ಹೊಂದಿದೆ. ಅವರು ಭವಿಷ್ಯದಲ್ಲಿ ಇಂತಹ ದುರಂತಗಳನ್ನು ತಪ್ಪಿಸಲು ತಕ್ಷಣದ ಮಧ್ಯಸ್ಥಿತಿಯಲ್ಲಿ ಅಗತ್ಯವನ್ನು ಒತ್ತಾಯಿಸಿದ್ದಾರೆ. ಸತ್ತವರಿಗೆ ನ್ಯಾಯಕ್ಕಾಗಿ ಮತ್ತು ಭವಿಷ್ಯದ ಸಾವುಗಳನ್ನು ತಪ್ಪಿಸಲು ಔಷಧ ಅನುಮೋದನೆ ಪ್ರಕ್ರಿಯೆಯನ್ನು ವರ್ಧಿಸಲು ಜನರು ರಾಜ್ಯದ ವಿವಿಧ ಸ್ಥಳಗಳಲ್ಲಿ ಪ್ರತಿಭಟನೆಗಳಿಗೆ ಸಾಕ್ಷಿಯಾಗಿದ್ದಾರೆ. ಮೃತ ಸಂಬಂಧಿಕರು ಕೂಡ ಔಷಧ ತಯಾರಕರು ಮತ್ತು ಪೂರ್ವಕರ್ತರು ಖಾತೆಗೆ ತರಬೇಕು ಎಂದು ಒತ್ತಾಯಿಸಿದವರು ಅವರ ನಷ್ಟಕ್ಕೆ ಸರ್ಕಾರವು ಪರಿಹಾರವನ್ನು ನೀಡಬೇಕೆಂದು ಅವರು ಬಯಸುತ್ತಾರೆ ಮತ್ತು ಭವಿಷ್ಯದಲ್ಲಿ ಇತರ ಮಹಿಳೆಯರು ಆತಂಕದ ಅಪಾಯಗಳನ್ನು ಸಹಿಸಬಾರದು ಎಂದು ಖಚಿತಪಡಿಸಿಕೊಳ್ಳಲು ಸ್ಥಳೀಯ ಸರ್ಕಾರವು ಹೆಚ್ಚಿನ ಮಾಡಬೇಕೆಂದು ಅವರು ಬಯಸುತ್ತಾರೆ. ಮುಂದೆ ನೋಡುತ್ತಿರುವುದು. ತಾಯಂದಿರು ಸುರಕ್ಷಿತವಾಗಿರುವುದನ್ನು ಖಚಿತಪಡಿಸಿಕೊಳ್ಳುವುದು. ತಾಯಂದಿರ ಮರಣದ ತನಿಖೆಯನ್ನು ಇನ್ನೂ ನಡೆಯುತ್ತಿರುವುದರಿಂದ ಭವಿಷ್ಯದಲ್ಲಿ ಆದಂತಹ ಯಾವುದೇ ಘಟನೆಗಳನ್ನು ತಪ್ಪಿಸುವ ಕಡೆಗೆ ಒತ್ತು ನೀಡಲಾಗಿದೆ. ಈ ಸಮಸ್ಯೆಯನ್ನು ತನಿಖೆ ಮಾಡಲು ರಾಜ್ಯ ಸರ್ಕಾರದ ಪ್ರಯತ್ನಗಳು ಮತ್ತು ಪರಿಸ್ಥಿತಿಯನ್ನು ನಿಯಂತ್ರಿಸಲು ಕಠಿಣ ಕ್ರಮಗಳನ್ನು ಪ್ರಸ್ತಾವನೆಗಳನ್ನು ನಿಜಕ್ಕೂ ಶ್ಲಾಘನೀಯ. ಆದಾಗ್ಯೂ ಗುಣಮಟ್ಟದ ನಿರ್ವಹಣೆ, ಪರೀಕ್ಷೆ ಮತ್ತು ಆಮೋದನೆಯ ಪ್ರಕ್ರಿಯೆ, ಮೌಲ್ಯಮಾಪನ ಪ್ರಕ್ರಿಯೆಯನ್ನು ಹೆಚ್ಚು ದೃಢವಾದ ಮತ್ತು ಪರಿಶೀಲನೆಗೆ ಮುಕ್ತವಾಗಿರುವ ಪ್ರಸ್ತುತ ಪರಿಸ್ಥಿತಿಯನ್ನು ಪರಿಹರಿಸಲು ತಾಯಿಯ ಆರೋಗ್ಯದ ಸುರಕ್ಷತೆಯನ್ನು ಗೌರವಿಸುವುದು ಹೆಚ್ಚು ಸಮಗ್ರವಾದ ಕಾರ್ಯತಂತ್ರವನ್ನು ಕರೆಯುತ್ತದೆ ಎಂದು ತಿಳಿದಿದೆ. ಆರೋಗ್ಯ ರಕ್ಷಣೆ ವಿಷಯಗಳಲ್ಲಿ ನಿಯಂತ್ರಕ ಮೇಲ್ವಿಚಾರಣೆಯ ಪರಿಕಲ್ಪನೆಯ ನಿರ್ವಹಿಸಿದ ಪ್ರಮುಖ ಪಾತ್ರವನ್ನು ನೆನಪಿಸಿಕೊಟ್ಟಳು ಕರ್ನಾಟಕದ ಸಂದರ್ಭವು ಕರೆ ನೀಡುತ್ತದೆ. ಹೆರಿಗೆಯ ಮಸೂರದಿಂದ ನೋಡಿದಾಗ ಆರೋಗ್ಯ ಇದಕ್ಕಿಂತ ಹೆಚ್ಚು ಗಂಭೀರ ಆಗಿರಲಿಲ್ಲ. ಆದ್ದರಿಂದ ಹೆರಿಗೆಯ ಸಮಯದಲ್ಲಿ ಮತ್ತು ನಂತರ ಮಹಿಳೆಯರಿಗೆ ಆಡಳಿತಕ್ಕೆ ಅಂತಹ ಹೆಜ್ಜೆಂಟೇನು ಸೂಕ್ತವಾಗಿದೆ ಎಂದು ಖಚಿತಪಡಿಸಿಕೊಳ್ಳುವುದು ಮಹಿಳೆಯರು ಮತ್ತು ಮಕ್ಕಳ ಆರೋಗ್ಯವನ್ನು ಕಾಪಾಡುವಲ್ಲಿ ಬಹಳ ಮುಖ್ಯವಾಗಿದೆ. ಇದು ನಡೆಯುತ್ತಿರುವ ಕಥೆಯಾಗಿದೆ ಮತ್ತು ಯಾವುದೇ ಹೆಚ್ಚಿನ ಬದಲಾವಣೆಗಳ ಕುರಿತು ನಿಮಗೆ ತಿಳಿಸಲು ಎಲ್ಲ ಪ್ರಯತ್ನಗಳನ್ನು ಮಾಡಲಾಗುವುದು. ಆದಾಗ್ಯೂ ಈ ಮಧ್ಯೆ ಈ ರೀತಿಯ ಅಹಿತಕರ ಘಟನೆಗಳನ್ನು ಮತ್ತೆ ಸಂಭವಿಸದಂತೆ ಜವಾಬ್ದಾರಿ ತ್ವರಿತವಾಗಿ ಕಾರ್ಯನಿರ್ವಹಿಸಬೇಕೆಂದು ನಾವು ನಿರೀಕ್ಷಿಸುತ್ತೇವೆ. DC ನ್ಯೂಸ್ ಕನ್ನಡ ನಿಮಗೆ ಹೆಚ್ಚಿನ ವಿವರಗಳನ್ನು ನೀಡುತ್ತದೆ. ಆದ್ದರಿಂದ ನಮ್ಮನ್ನು ಅನುಸರಿಸಿ. ನಾನು ದೀಪಿಕಾ ಮತ್ತು ನಮ್ಮೊಂದಿದ್ದಕ್ಕಾಗಿ ಧನ್ಯವಾದಗಳು.